ನಾಳೆ ಪಾಠ ಇಲ್ಲ. ಅದು ಕೆಲವು ಪಂಚಾಂಗದ ಪ್ರಕಾರ, ದುರ್ಗಣಿತದ ಪ್ರಕಾರ ನಾಳೆ ಏನೋ ಬಿದಿಗೆ ಇದೆ. ಅದು ಇದ್ರ ಪ್ರಕಾರ ಇಲ್ಲ. ಸೂರ್ಯ ಸಿದ್ಧಾಂತ ಆರ್ಯಮಾನ ಪ್ರಕಾರ ಬರೋದಿಲ್ಲ, ಅದ್ರ ಪ್ರಕಾರ ಮಾತ್ರ ಇದೆ. ಮತ್ತು ಪಾಪ ಕೇಳ್ತಾರೆ ಇದ್ದಾರೆ, ನಾವು ಗುರ್ತು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಪ್ರವಟ ಇಲ್ಲ, ಪಾಠ ಇಲ್ಲ ಅಂತೇಳಿ ಡಿಸಪಾಯಿಂಟ್ ಆಗೋರು. ವಟವೇದಲ್ಲೂ ಕೂಡ ಬಂದು ಏನು ಹಾಕಿದ್ದಾರೆ, ಸ್ವಲ್ಪ ಇದನ್ನು ಹಾಕಿ ಎಷ್ಟಿದೆ ಅಮಾವಾಸ್ಯೆ ಇದು ಪಾಡ್ಯ ಸ್ವಲ್ಪ ಇದೆ, ಆಮೇಲೆ ಬಿದಿಗೆ ಬಂದಿದೆ. ಕೆಲವೇ ಬಿದಿಗೆರೆ ಬಂದುಬಿಟ್ಟಿದೆ, ಅದು ಸ್ವಲ್ಪ ಇದೆ. ಅದು ಎರಡು ಗಡಿಗೆ ಕೆಲವು ಮಠದಲ್ಲಿ ಇರೋದು, ಕೆಲವು ಮಠದಲ್ಲಿ ಸ್ವಲ್ಪ, ಕೆಲವು ಮಠದಲ್ಲಿ ಇಲ್ಲ. ಕಾರಣ ಏನು ಅಂದರೆ ಇದು ದುರ್ಗಣಿತದ ಮಠಗಳೆಲ್ಲ ಹಾಗೆ ಮಾಡಿ. ಯಾರು ಅಲ್ಲ, ಎಷ್ಟು ಮುಂದೆ ಎಷ್ಟಿರುತ್ತೆ ಲೆಕ್ಕ ಇಲ್ಲ ನಮಗೆ. ಉದಯ ಕಾಲ ಮುಖ್ಯ. ಅವಾಗ ಪ್ರತಿಪತ್ ಪರ್ವತೆ ಸರ್ವಾಹ ಉದಯಾದ್ರವೇ. ಸೂರ್ಯೋದಯಕ್ಕೆ ಲೆಕ್ಕ ಹಾಕ್ಬೇಕು. ಸೂರ್ಯೋದಯದಲ್ಲಿ ಯಾವ ತಿಥಿ ಇರುತ್ತೋ ಇಡೀ ದಿವಸ ಅದೇ ತಿಥಿಯನ್ನು ಹೇಳಬೇಕು. ಯಾವುದಕ್ಕೆ? ಸಂಧ್ಯಾವಂದ್ಯ ಇತ್ಯಾದಿಗಳೆಲ್ಲ ಅದನ್ನೇ ಹೇಳಬೇಕು. ಸಾಯಂಕಾಲ ಪಾಡ್ಯ ಬಂದಿದ್ರು ಕೂಡ ಬೆಳಗ್ಗೆ ಹೇಳಿದ್ದೇ ಹೇಳಬೇಕು, ಬದಲಾಯಿಸಾಗಿಲ್ಲ. ಆದರೆ ಕೆಲವು ತಿಥಿಗಳು, ಕೆಲವು ಕಾರ್ಯಕ್ಕೆ ಮಾತ್ರ ಆ ತಿಥಿನ ಹಾಗೆ ಹೇಳಬೇಕು. ಗೊತ್ತಾಯ್ತಾ? ಬೆಳಿಗ್ಗೆ ಸಂಕಲ್ಪ ಒಂದು ತಿಥಿ ಮಾಡಿರ್ತಾನೆ, ಶ್ರಾದ್ದ ತಿಥಿ ಅವತ್ತೇ ಬಂದುಬಿಟ್ಟಿರುತ್ತೆ. ಆಗ ಅದನ್ನು ಸಂಕಲ್ಪ ಮಾಡಬೇಕು. ಅದು ಸಂಧ್ಯಾವಧಿಗೆ ಸಂಕಲ್ಪ ಮಾಡಬೇಕು. ಗೊತ್ತಾಯ್ತಾ? ಎರಡಕ್ಕೂ ಒಂದಕ್ಕೆ ಹೊಂದ್ಕೋಬೇಕಲ್ಲ. ಪುರೋಹಿತರು ಗೊತ್ತಿರಬೇಕು. ಗೊತ್ತಿದ್ದರೆ ಪಂಜಿತ ಅಯ್ಯೋ ತಪ್ಪು ಹೇಳಿ ವರ್ಷ ಪೂರ್ತಿ ತಪ್ಪು ಮಾಡಿಸೋರು ನೋಡಿದ್ದೇನೆ. ಶ್ರಾದ್ದ ಪೂರ್ತಿ ತಪ್ಪು ಮಾಡಿಸಿದರು, ಪ್ರತಿ ಮಾಸಿಕನೂ ತಪ್ಪು, ಮತ್ತು ವರ್ಷದ್ದು ತಪ್ಪು. ಆ ಕೇಳಿದರೆ ನೀವು ಬೇರೆ ಕಡೆ ಮಾಡಿಸ್ಕೊಳ್ಳಿ. ಅವ್ರು ಒಪ್ಪಿಕೊಂಡು ಕೇಳೋದಕ್ಕೆ ಹೋಗೋದಿಲ್ಲ. ಅವರು ತಮ್ಮ ತಪ್ಪು ಅಂತ ಹೇಳಬಾರ್ದು. ಅಷ್ಟೇ ಮಾಡಿದ್ದಾರೆ ಪೂರ್ತಿ. ತಿಥಿನೇ ಅಲ್ಲ ಅದು. ಆ ಲೆಕ್ಕದಲ್ಲಿ ತಿಥಿ ಲೋಪ ಆಗುವ ವ್ಯತ್ಯಾಸ ಆದರೆ ಮಹಾಪಾಪ ಅದು. ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಬಂದಿದ್ರು ಕೂಡ ಅವತ್ತು ತಿಥಿ ಇದ್ದರೆ ಹಬ್ಬ ಮಾಡಿ ಅಷ್ಟು ಇಂಪಾರ್ಟೆಂಟ್. ಅದನ್ನು ಕೆಡಿಸಿಬಿಟ್ಟಿದ್ದಾರೆ ಪೂರ್ತಿಯಾಗಿ. ಅಂದರೆ ಅವ್ರೇನು ಮಾಡ್ತಾರೆ, ಇವತ್ತು ಒಂದು ಈ ಭಾಗ ಗೊತ್ತಿಲ್ಲ ಅವರಿಗೆ. ಲೌಕಿಕದಲ್ಲಿ ವಾಸಿ ಅದು. ಇವ್ರು ಟೆಸ್ಟ್ ಮಾಡ್ಕೊಂಡು ಬಂದು ಹೇಳಿಬಿಡ್ತಾರೆ. ಆಮೇಲೆ ಮಾಡ್ತೀವಿ ತಾನೇ ಹೇಳಕ್ಕೆ ಹೋಗೋದಿಲ್ಲ ಅವರು. ಅದ್ರ ಬೇಸಿಸ್ ಮೇಲೆ ಮಾತಾಡ್ತಾರೆ. ಆ ಫೀಲ್ಡ್ ಬೇರೆ, ಸರ್ಜರಿ ಮಾಡೋದು ಇವನು. ಅದು ಅಲ್ಲಿ ಸಿಗೋದೆಲ್ಲ ಡೀಟೇಲ್ಸ್ ಸಿಗೋದು ಅಲ್ಲಿ. ನಾನು ತಿಳಿದ ಮಾಡ್ತೀನಿ ಅಂತ ಹೇಳಬಾರ್ದು. ಹಾಗೆಲ್ಲ ಇವತ್ತು ಆ ಥರ ಆಗಿಬಿಟ್ಟು ಏನಾಗಿದೆ ಅಂತ ತಪ್ಪಾಗಿಬಿಟ್ಟು ಎದ್ದೋಗ್ಬಿಡ್ತಾರೆ. ಅದು ಇದಿಲ್ಲ. ಅವೆಲ್ಲ ಜ್ಞಾನ ಬೆಳೆಸ್ಕೋಬೇಕು. ಅಕಸ್ಮಾತ್ ತಪ್ಪಾದರೆ ತಪ್ಪಲ್ಲ, ಇನ್ಮೇಲೆ ಹಾಗೆ ಮಾಡಬಾರದು. ಹೌದಾ, ನಂಗೆ ಗೊತ್ತಿರಲಿಲ್ಲ. ಅವ್ರು ನೋಡ್ತಿರೋದು ಏನು ಗೊತ್ತಾ, ಬೆಳಗಿನ ತಿಥಿ ನೋಡಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಬೆಳಗಿನ ತಿಥಿ ನೋಡಬಾರ್ದು. ಜನನ ಮರಣಗಳಿಗೆಲ್ಲ ಆ ಕಾಲಕ್ಕೆ ನೋಡಬೇಕು. ಗೊತ್ತಾಯ್ತಾ? ಆ ಕಾಲದಲ್ಲಿ ನೋಡಿದರೆ ಸರಿಯಾದ ತಿಥಿ ನೋಡಿದಾಗ ಅದು ಗೊತ್ತಿಲ್ಲ ಅದಕ್ಕೆ. ನನಗಿಂತ ಗೊತ್ತಾ ಅಂತ ಹೇಳಬಾರ್ದು. ಈ ಸೂಕ್ಷ್ಮ. ಜನನಕ್ಕೆ ಮರಣಕ್ಕೆಲ್ಲ ಬೇರೆ ತಿಥಿ ನೋಡೋ ಕ್ರಮ ಬೇರೆ, ಇದಕ್ಕೆ ತಿಥಿ ನೋಡೋ ಕ್ರಮ ಬೇರೆ. ಕೆಲವಕ್ಕೆಲ್ಲ ರಾತ್ರಿ ಹಬ್ಬಗಳಿಗೆ ನೋಡೋ ತಿಥಿ ಬೇರೆ. ಅದಕ್ಕೆ ಯಾಕೆ ಬರಿತಿದ್ರೆ ಆಚಾರ? ಹಾಗಿದ್ದಿದ್ರೆ ಬರಿಬೇಕಾಗಿರಲಿ. ಮತ್ತು ವೇದ ಬರುತ್ತೆ. ವೇದಕ್ಕೆ ವೇದ ಇಲ್ಲ. ಸೂರ್ಯೋದಯದಲ್ಲಿ ಇದ್ಬಿಟ್ರೆ ಸಾಕು. ಏಕಾದಶಿ ಹಾಗಲ್ಲ. ಹೇಗಿರ್ಬೇಕದು? ಅರುಣೋದಯ ಕಾಲಕ್ಕೆ ಇರಬೇಕು. ಅಲ್ಲಿ ಇನ್ನೂ ಕೂಡ ದಶಮಿ ಇದ್ರೆ ಹೋಯ್ತಾರೆ. ಇದು ವಿಶೇಷ ಅಂಶ. ಅದಕ್ಕೆ ನಿರ್ಣಯ ಬರಿಬೇಕಾಯ್ತು. ಈ ಸೂಕ್ಷ್ಮ ಗೊತ್ತಿಲ್ಲದೆ ಹೋಗ್ಬಿಟ್ಟು ಬೇರೆ ಪಂಚಾಂಗದವರೆಲ್ಲ ನೋಡೋದಿಲ್ಲ ಅವರು. ಅದಕ್ಕೆ ಅವರ ನಮಗವರು ಏಕಾದಶಿ ವ್ಯತ್ಯಾಸ ಬರ್ಲಿಕ್ಕೆ ಅದೇ ಕಾರಣ. ನಮ್ಮಲ್ಲೇ ವ್ಯತ್ಯಾಸ ಬರ್ಲಿಕ್ಕೆ ಕಾರಣ ಆ ಗಡಿಗೆ ಅರ್ಥ ಮಾಡಿಕೊಳ್ಳೋದು. ಅವರಿಗೂ ನಮಗೆ ಬರೋದು ಬೇರೆ, ನಮ್ಮಲ್ಲೇ ಬರೋದು ಬೇರೆ. ಅದಕ್ಕೆ ಅವ್ರ ಪ್ರಕಾರ ಈ ರೀತಿ ಅರ್ಥ ಮಾಡಿಕೊಂಡ್ರೆ ಬದೀತಾರೆ. ಸಯೇವಚ ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ. ಸುಮ್ಮನೆ ಸೂತ್ರಗಳು ಏನು ಅರ್ಥ ಆಗೋದಿಲ್ಲ. ಭಾಷೆ ಓದಿದ ತಕ್ಷಣ ಕ್ಲಿಯರ್ ಆಗಿ ಅರ್ಥ ಆಗಿಬಿಡೋದು. ಏನು ಹೇಳಿದ್ದೆಲ್ಲ ಕೂಡ ಈಗ ಪ್ರತಿಯೊಬ್ಬರಿಗೂ ಕೂಡ ಅತಃ ಪ್ರಬೋಧೋ ಅಸ್ಮ. ಕೆಲವು ವ್ಯತ್ಯಾಸಗಳಿಗೆಲ್ಲ ಏನು ಕಾರಣ ಅಂತ ಕೇಳಿ, ಈ ಕಾರಣಗಳಿಂದಾಗಿ ವ್ಯತ್ಯಾಸಗಳಾಗುತ್ತೆ ಹೊರತು ಹೇಳಿ ಸಿದ್ಧಾಂತನೇ. ಓ ಮುಗ್ಧೆ ಅರ್ಧ ಸಂಪತ್ತಿ ಪರಿಶೇಷ. ಇನ್ನೊಂದು ಕಡೆ ಹೇಳ್ತಾರೆ, ಭಾಗವತ ತಾತ್ಪರ್ಯದಲ್ಲಿದೆ. ಯಮೃತೆ ಯಂ ಪರಮಾತ್ಮಾನಮೃತೆ ಸ್ಮೃತಿ ಅನುಸ್ಮೃತಿರೇವನ ಮೃತಿ ಸುಪ್ತಿ ಪ್ರಬೋಧಾದೇಹೇ ನಿಯಂತ ಹರಿರೇಕರಾಟ್. ಯಾವುದಿದು? ಭಾಗವತ ತಾತ್ಪರ್ಯ ಮುಂದೆ ಬಂದಿರೋದು ಬೇರೆ ಕಡೆಗೆ. ಇದು ಭಾಷ್ಯ. ಇದು ಹರಿ ಏಕರಾಟ್. ಮೊದಲು ಮೃತಿ, ಆಮೇಲೆ ಸುಪ್ತಿ, ಪ್ರಬೋಧ, ಎಲ್ಲದಕ್ಕೂ ಕೂಡ ಯಾರೋ ನಿಯಮನ ಮಾಡೋದು ದೇವರೇನೆ. ತಮೃತೆ ನೈವ ಚಾವಸ್ಥಾ. ಮತ್ತೆ ನಾ ಅವಸ್ಥಾವಾನ್ ನಚ ಸ್ಮೃತಿ. ಅವಸ್ಥೆಗಳಾಗಲಿ ಅವಸ್ಥಾವಂತನಾಗಲಿ ಬೇರೆ ಇದನ್ನು ಬರಲಿಕ್ಕೆ ಸಾಧ್ಯ ಇಲ್ಲ, ದೇವರೇ ಮಾಡಬೇಕು. ತತಸ್ತು ದೇವದೇವೇಶ ಪ್ರಾಣೋ ಪ್ರಾಣೇಶ್ವರೋ ಹರಿ. ಆದ್ದರಿಂದ ಪರಮಾತ್ಮ ಪ್ರಾಣೇಶ್ವರ ಏನಾಗಿದ್ದಾನೆ? ದೇವದೇವೇಶ ಆಗಿದ್ದಾನೆ. ಪ್ರಾಣದೇವರು ದೇವೇಶರು, ದೇವದೇವೇಶರು. ಅವರ ಮೇಲೆ ಹರಿ ಇದ್ದಾನೆ. ಪ್ರಾಣೇಶ್ವರೋ ಹರಿಹಿ. ಈ ಪದ ಯಾತಕ್ಕೆ ಬೇಕು ಗೊತ್ತಾ?
ವಾಯುರ್ಭೀಮೋ ಭೀಮರಾದೋ ಮಹೋಜ ಅಂತ ಹೇಳಿದ ಕೊನೆಗೆ ಹೇಳೋದೇನಂತ, ತಸ್ಮಾತ್ ವಾಯುರ್ ದೇವದೇವೋ ವಿಶಿಷ್ಟ ಅಂತ ಹೇಳ್ಬಿಟ್ರು. ದೇವದೇವ ಅಂದಮೇಲೆ ಯಾರಾದರು ವಿಷ್ಣು ಆಗಿಬಿಡ್ತಾರೆ. ಅಲ್ಲ, ಇಲ್ಲಿ ನೋಡಿದೆ, ದೇವದೇವ ಅಂದ್ರೆ ಪ್ರಾಣದೇವರು, ಗೊತ್ತಾಯ್ತಾ? ದೇವದೇವೇಶ ಅವರು, ದೇವ ದೇವ ದೇವದೇವ ದೇವದೇವೇಶ. ಬರೀ ದೇವ ಅಂದ್ರೆ ನಾರಾಯಣನೇ, ಬೇರೆ ಪ್ರಸಂಗ ಬಂದಾಗ ಅರ್ಥ ವ್ಯತ್ಯಾಸ ಆಗುತ್ತೆ. ಇಂದ್ರದೇವ, ಅಲ್ಲಿ ದೇವ ಶಬ್ದಕ್ಕೆ ಅರ್ಥ ಬೇರೆ ಆಗೋಯ್ತು. ಇತಿ ನ ಹರೇರೀಶಿತಾಚಾನ್ಯ ಸಹಿ ಸರ್ವಾಧಿಕೋ ಮತಃ ಇತಿ ಹರಿವಂಶೇಶು. ಈಶಿತ, ದೇವರ ಮೇಲೆ ಅಧಿಕಾರ ತೋರಿಸೋ ವ್ಯಕ್ತಿ ಯಾರೂ ಇಲ್ಲ, ಯಾಕೆ ಅಲ್ಟಿಮೇಟ್ ದೇವರಾದ್ರಿಂದ ಅಂತ ಅರ್ಥ. ಈಗೊಂದು ವಿಷಯ ಬಂತು, ಮುಗ್ಧೆ ಅರ್ಧ ಸಂಪತ್ತಿ, ಮೂರ್ಛೆ ವಿಷಯ ಬಂತಲ್ಲ, ಮೂರವಸ್ಥೆಗಳಲ್ಲಿಲ್ಲ ಅದು. ಯಾಕೆ ಹೇಳಲಿಲ್ಲ ಅಂತ ಪ್ರಶ್ನೆ ಬಂದರೆ, ಎಲ್ಲರಿಗೂ ಬರೋ ಅವಸ್ಥೆ ಅಲ್ಲ ಅದು. ಮೂರ್ಛೆ ಎಂಬುದೇನದು, ಇದು ಎಲ್ಲರಿಗೂ ಕಾಮನ್. ಯಾವ್ಯಾವುದು? ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ. ದೇವರಿಗೆ ಸಂಬಂಧನೇ ಇಲ್ಲ, ಮತ್ತೆ ಅದು ಮಹಾಲಕ್ಷ್ಮಿಗೂ ಸಂಬಂಧ ಇಲ್ಲ, ಋಷಿಗಳಿಗೆ ಸ್ವಪ್ನ ಸಂಬಂಧ ಇಲ್ಲ, ಸುಪ್ತಿನೂ ಸಂಬಂಧ ಇಲ್ಲ. ಎವ್ರಿ ಜಾಗ್ರದ ಅವಸ್ಥೆ ಒಂದೇ ಅವರಿಗೆ. ಜೀವಕೋಟಿಯಲ್ಲಿ ಅರಿತಿರ್ತಕ್ಕಂಥ ಒಂದು ಗುಂಪು ಋಷಿಗಳು, ಗೊತ್ತಾಯ್ತಾ? ಉಳಿದವರಿಗೆ ಮೂರೂ ಇದೆ, ಮೂರು ಅವಸ್ಥೆಗಳು ಇದೆ. ಬರ್ತಾ ಬರ್ತಾ ನಿದ್ರಾವಸ್ಥೆಯಲ್ಲಿ ಜಾಸ್ತಿ ಇರ್ತಾರೆ, ಅವರು ಜಾಸ್ತಿ ಇರ್ತಾರೆ ಎಲ್ಲರೂ ಕೂಡ. ಹೀಗೆ ಮೋಕ್ಷ ಮೋಹಾವಸ್ಥಾ ನೋಡಿ, ಮುಗ್ಧ ಶಬ್ದಕ್ಕೆ ಈ ಅರ್ಥ ಮಾಡಬಾರ್ದಂತೆ, ಮುಗ್ಧರು ಅಂತ ಹೇಳಿ ಆ ರೀತಿ ಅಲ್ಲ. ಮುಗ್ಧ ಹುಡುಗ ಅಂತೇಳಿ ಮೂರ್ಛೆ ಹೋದವನು ಅಂತ ಅರ್ಥ ಅದಕ್ಕಲ್ಲ. ಇಲ್ಲಿ ಮುಗ್ಧ ಶಬ್ದಕ್ಕೆ ಮೋಹಕ್ಕೊಳಗಾದವನು, ಮೂರ್ಛಿತನಾದವನು ಅಂತ ಅರ್ಥ. ಮೋಹಾವಸ್ಥಾಯಾಮ್ ಪರಮೇಶ್ವರೇ ಅರ್ಧ ಪ್ರಾಪ್ತಿ ಜೀವಸ್ಯ. ಇದೆಲ್ಲ ಯಾವಾಗ ಗೊತ್ತಾಗುತ್ತೆ, ಹಿಂದೆ ಮುಂದೆ ಅಂತ ಹೇಳ್ತಾರೆ. ಹೃದಯಸ್ಥಾತ್ ಪರಾತ್ ಜೀವ ದೂರಸ್ಥೋ ಜಾಗ್ರದೇಶ್ಯತಿ ಸಮೀಪಸ್ಥಃ ತಥಾ ಸ್ವಪ್ನಂ ಸ್ವಪಿತಿ ಅಸ್ಮಿನ್ ಲಯಂ ವ್ರಜನ್ ಯತ ಏವಂ ತ್ರಯೋ ಅವಸ್ಥಾಃ ಮೋಹಸ್ತು ಪರಿಶೇಷತಃ ಅರ್ಧಪ್ರಾಪ್ತಿರಿತಿ ಜ್ಞೇಯೋ ದುಃಖ ಮಾತ್ರಂ ಪ್ರತಿಸ್ಮೃತೇಃ ಇತಿ ವಾರಾಹೇ. ಏನೇನು ಅಂದರೆ, ಹೃದಯಾತ್ ಪರಾತ್ ಜೀವ, ಹೃದಯಸ್ಥಾತ್ ಪರಾತ್ ಜೀವ ದೂರಸ್ಥೋ ಜಾಗ್ರದೇಶ್ಯತಿ. ಹೃದಯದಲ್ಲಿ ಜೀವ ಇದ್ದಾನೆ, ಪರಮಾತ್ಮ ಇದ್ದಾನೆ. ಯಾವಾಗ ಪರಮಾತ್ಮ ದೂರದಲ್ಲಿರ್ತಾನೋ ಜಾಗ್ರದ ಅವಸ್ಥೆ ಬರುತ್ತೆ. ಇಲ್ಲಿ ಹೃದಯ, ಇಲ್ಲಿ ಕಣ್ಣು, ಇಲ್ಲಿದ್ದಾಗ ಏನು ಬರುತ್ತೆ, ಜಾಗ್ರದ ಅವಸ್ಥೆ ಬರುತ್ತೆ. ಸಮೀಪಸ್ಥಸ್ತಥಾ ಸ್ವಪ್ನಂ, ಸ್ವಲ್ಪ ಸಮೀಪ ಬಂದಾಗ ಏನಾಯ್ತು, ಈಗ ಸ್ವಪ್ನಾವಸ್ಥೆ ಬರುತ್ತೆ. ಆಮೇಲೆ ಸ್ವಪಿತಿ ಅಸ್ಮಿನ್ ಲಯಂ ರಜ, ಒಟ್ಟಿಗೆ ಇದು ಬಿಟ್ಟಾಗ ನಿದ್ದೆ ಬರುತ್ತೆ. ಮೂರು ಅವಸ್ಥೆ ಬರುತ್ತೆ, ಕಣ್ಣು, ಕಂಠ, ಹೃದಯ, ಮೂರು ಅವಸ್ಥೆ ಬರುತ್ತೆ. ಈ ಮೋಹಾವಸ್ಥೆಯಲ್ಲಿ ಎಲ್ಲಿರಬೇಕು ಅಂದರೆ ಮೂರರಲ್ಲಿ ಅರ್ಧ ಸಂಪತ್ತಿ. ಇದನ್ನು ದಾಟಿದ್ದಾನೆ, ಇದಕ್ಕೆ ಬಂದಿಲ್ಲ ಹೃದಯಕ್ಕೆ. ಇನ್ ಬಿಟ್ವೀನ್ ಇದ್ದಾಗ ಯಾವ ಅವಸ್ಥೆ ಬರುತ್ತದೋ ಮೋಹಾವಸ್ಥೆ ಬರುತ್ತೆ. ಇದು ಸೂಕ್ಷ್ಮ, ಇದು ಅರ್ಧ ಅಲ್ಲ ಅಲ್ಲ ಸ್ವಪ್ನ ಸುಷುಪ್ತಿ ಮಧ್ಯದಲ್ಲಿ. ಸ್ವಪ್ನ ಆಗಿದೆ, ಇನ್ನೂ ಸುಪ್ತಿ ಬಂದಿಲ್ಲ, ಆ ಸ್ಟೇಜಲ್ಲಿ ಹಾಗಾಗ್ತಾನೆ. ಸೋಪಿ ತಥೈವೇತಿ ಸಿದ್ಧಂ, ಈ ಅವಸ್ಥೆ ಕೂಡ ದೇವರಿದ್ದಾನೆ. ಯಾಕೆ ಹೇಳಿ ಒಟ್ಟಿಗೆ ಎಲ್ಲರಿಗೂ ಬರೋದಿಲ್ಲ ಅಂತ ಹೇಳಿಲ್ವೇ ಹೊರತು, ಮೋಹಾವಸ್ಥೆ ಯಾರಿಗೆ ಸಂಬಂಧಪಟ್ಟಿದ್ದಲ್ಲ, ಔಟ್ ಆಫ್ ದೇವ್ರ ಕಂಟ್ರೋಲ್ ಅಲ್ಲ. ಅದು ನಿಯಮನ ಮಾಡೋದು ಕೂಡ ಯಾರು, ದೇವರ ಹೊರತು ಬೇರೆಯವರಲ್ಲ. ಪ್ರಶ್ನೆ ಹತ್ತಕ್ಕೆ ಹಾಕ್ಕೊಂಡ್ರೆ ಹೇಳ್ಬೇಕಾದ್ರೆ ಸಾಮಾನ್ಯವಾಗಿ ಮೂರು ಅವಸ್ಥೆ ಅಂತ ಎಲ್ಲ ಅಭ್ಯಾಸ ನಮಗೆ, ಜಾಗ್ರತ ಸ್ವಪ್ನ ಕೇಳಿ ಅಭ್ಯಾಸ ಆಗಿರುತ್ತೆ. ಇದು ಬಿಟ್ಟೋಯ್ತು ಅಂದಮೇಲೆ ದೇವ್ರ ಕಂಟ್ರೋಲ್ ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ, ಸೇರ್ಕೊಂಡಿದೆ. ಸೋಪಿ ತಥೈವೇತಿ ಸಿದ್ಧಂ ಮೂರ್ಛಾ ಪ್ರಬೋಧನಂಚೈವ ಯತಯೇವ ಪ್ರವರ್ತತೆ ಸ ಈಶ ಪರಮೋ ಜ್ಞೇಯ ಪರಮಾನಂದ ಲಕ್ಷಣ ಇತಿ ಕೌರ್ಮೆ. ಅದಕ್ಕೆ ಸ್ಪಷ್ಟವಾಗಿ ವಾಕ್ಯ ಕೊಡ್ತಾರೆ. ಮೂರ್ಛಾ ಪ್ರಬೋಧನಂಚೈವ, ಮೂರ್ಛೆ ಪ್ರಬೋಧನ ಎಲ್ಲವೂ ಕೂಡ ಯಾವುದಕ್ಕೆ ಸೇರಿದೆ, ದೇವರ ಅಧೀನಕ್ಕೊಳಪಟ್ಟಿದೆ ಹೊರತು ಬೇರೆಯವರ ಅಧೀನದಲ್ಲಿ ಇಲ್ಲ. ಸ ಈಶ ಪರಮೋ ಜ್ಞೇಯ ಪರಮಾನಂದ ಲಕ್ಷಣ ಇತಿ ಚ ಕೌರ್ಮೆ ಇತಿ ಮುಗ್ಧ ಪ್ರಾಪ್ತ್ಯಧಿಕರಣಂ ಸಂಪತ್ಯಧಿಕರಣಂ. ಆತ್ಮ, ಅಂತರಾತ್ಮ, ಪರಮಾತ್ಮ, ಜಾಗ್ರತ್ ಸ್ವಪ್ನ ಸುಷುಪ್ತೀನ, ಅವೆಲ್ಲ ಬೇರೆ ಬೇರೆ ವಾಕ್ಯಗಳಿವೆ. ಅದನ್ನ ಸೇರಿಸಿ ಅರ್ಥ ಮಾಡಿಕೊಡ್ತಾರೆ. ಅದಾದ ಮೇಲೆ ಮತ್ತೊಂದು ವಿಶಿಷ್ಟ ಪ್ರಶ್ನೆ ಬಂದಾಗ ಏನದು, ಸ್ಥಾನಾಪೇಕ್ಷೆಯ ಪರಮಾತ್ಮನೋ ಭೇದಾತ್ ಅನುಗ್ರಾಹಕಾಭಾವ ಇತ್ಯತಃ ನ ಸ್ಥಾನದೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಓಂ. ದೇವರು ಇಲ್ಲಿದ್ರೆ ಅಂತ ಹೇಳಿದ್ರಲ್ಲ, ಸ್ಥಾನ ಬೇರೆ ಆಯ್ತಲ್ಲ. ಈಗ ಸ್ಥಾನ ಭೇದದಿಂದಾಗಿ ಅವಸ್ಥೆ ಬೇರೆ ಆಗುತ್ತೆ ಅಂದರೆ ಪರಮಾತ್ಮನ ಶಕ್ತಿಯಲ್ಲೂ ಕೂಡ ಏನಿದೆ ಅಂತ ಆಯ್ತು. ಹಾಗಿದ್ರೆ ವ್ಯತ್ಯಾಸ ಇದೆಯಾ ಅಂದರೆ ಇಲ್ಲ.
ಭೇದ ಭೇದ ಅನುಗ್ರಾಹ್ಯ ಅನುಗ್ರಾಹಕ ಭಾವ ಹೊರಟೋಯ್ತು, ಅಂದರೆ ಕಂಟ್ರೋಲ್ ಹೋಯ್ತು ಅಂತ ಅರ್ಥ. ನಾ ಸ್ಥಾನದೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಓಂ. ಸ್ಥಾನ ವ್ಯತ್ಯಾಸ ಇದ್ರೂ ಕೂಡ ಪರಮಾತ್ಮನಲ್ಲಿ ಏನಿಲ್ಲ, ಶಕ್ತಿ ವ್ಯತ್ಯಾಸ ಇಲ್ಲ. ಸ್ಥಾನಾಪೇಕ್ಷೆಯಾಪಿ ಪರಮಾತ್ಮನೋ ನ ಭಿನ್ನಂ ರೂಪಂ. ಪರಮಾತ್ಮ ವಿಶ್ವ ತೈಜಸ ಪ್ರಾಜ್ಞ 3 ರೂಪಗಳಿದೆ. ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ವಿಶ್ವ ಎಚ್ಚರ ಪ್ರಾಜ್ಞ ಏನಿದ್ರು ಇಬ್ಬರಿಗೂ ವಿರೋಧನ ಆಗಿದ್ರೆ ಎಚ್ಚರ ವಿರೋಧ ಬರಬೇಕಲ್ಲ, ಆ ಸಂಬಂಧ ಇಲ್ಲ. ಶಕ್ತಿ ವ್ಯತ್ಯಾಸ ದೇವರಲ್ಲಿ ಯಾವ ಕಾಲಕ್ಕೂ ಬರೋದು. ಡಾಕ್ಟ್ರ್ ಮನೇಲಿರ್ತಾನೆ, ಆಪರೇಷನ್ ಮಾಡಿರ್ತಾನೆ, ಮಾಡೋಕ್ಕಾಗೋದಿಲ್ಲ. ಯಾತಕ್ಕೆ? ಆಪರೇಷನ್ ಥಿಯೇಟ್ರ್ ಎಲ್ಲ ವ್ಯವಸ್ಥೆ ಬೇಕಲ್ಲಿ, ಅಸಿಸ್ಟೆಂಟ್ಸ್ ಬೇಕು, ದೊಡ್ಡ ಪ್ರೊಸೀಜರ್ ಇದೆ, ಮಾಡ್ಲಿಕ್ಕಾಗೋದಿಲ್ಲ. ತನ್ನ ಡಾಕ್ಟ್ರು ತನ್ನ ಮನೇಲಿ ಮಾಡೋಕ್ಕೆ ನಮ್ಮ ಮನೇಲಿ ಮಾಡೋಕ್ಕೂ ಆಗಲ್ಲ, ಸಂಬಂಧಪಟ್ಟಿದ್ರಲ್ಲೇ ಮಾಡಬೇಕಾಗ. ಶಕ್ತಿ ಅದೇನಿದೆ ಅವರಿಗೆ, ಆ ಶಕ್ತಿ ಇದ್ರೂ ಕೂಡ ತೋರ್ಸೋಕ್ಕೆ ಬರೋದಿಲ್ಲ, ಅದರ ಡಿಪೆಂಡೆನ್ಸ್ ಬಂದ್ಬಿಡುತ್ತೆ. ಕೆಲವು ಸರ್ತ ಅವನಿಗೆ ಪಾಪ ರೋಗ ಇದೆ, ಮಾಡೋಕ್ಕಾಗೋದಿಲ್ಲ, ಅವ್ರ ಶಕ್ತಿ ಹೋಗಿಬಿಟ್ಟಿದೆ, ಇಲ್ಲ ಎಚ್ಚರಣೆ ಇಲ್ಲ, ಅವನಿಗೆ ಮೋಹ ಬಂದಿರ್ಬೋದು, ಎಚ್ಚರ ಬಂದಿರೋದು, ಆರೋಗ್ಯ ಸರಿ ಇಲ್ಲದೆ ಇರ್ಬೋದು. ದೇವರಲ್ಲಿ ಇಂಥ ಪ್ರಶ್ನೆ ಬರೋದೇ ಇಲ್ಲ. ಸರ್ವ ದೇಶೇಶು ಕಾಲೇಶು ಸಯೇಕಃ ಪರಮೇಶ್ವರ. ಇದೆಲ್ಲ ದೇವರ ಬಗ್ಗೆ ಭಕ್ತಿ ಎಷ್ಟಾಗುತ್ತಾಗ. ಕೆಲವರು ಹೇಳ್ತಾರೆ, ಯಾರ್ದ್ರ ಬಗ್ಗೆ ಹೇಳಿ ಭಾರಿ ಉದಾರಿಗಳು ಹೇಳಿದ್ದೆಲ್ಲ ಕೊಡ್ತಾರೆ, ಹೊಗಳಿ ಬಿಡ್ತಾರೆ. ಹೋಗ್ತೇನೆ ಇವೆಲ್ಲ ಅವ್ರು ಇದ್ರು, ಯಾವಾಗಿದ್ರು ಈಗಿಲ್ಲ, ಅವ್ರು ಆಗಿದ್ರು ಹೊತ್ತೋಯ್ತಾರೆ. ಅದು ಔಟ್ ಆಫ್ ಸ್ಟೇಷನ್ ಇವೆಲ್ಲ ಬಂತು. ದೇವ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ಇಲ್ಲ, ಎಲ್ಲ ಕಡೆ ಇದ್ದಾನೆ, ಯಾವಾಗಲೂ ಇದ್ದಾನೆ, ಅವನ ಅಷ್ಟೇ ಇಲ್ಲ, ಬೇಕಿಲ್ಲ ತನಗೆ. ಅವಾಗ ಏನಾಗುತ್ತೆ, ಅವ್ರು ದೇವ್ರನ್ನೊಬ್ಬರನ್ನೇ ಹಿಡಿಬೇಕಾಗಿದ್ರೆ. ಯಾತಕ್ಕೆ? ಇನ್ಯಾರು ಹಿಡಿದ್ರು ಏನಾಗುತ್ತೆ, ಇನ್ನೂ ಇದೆ ಎಲ್ಲ ಮಾಡ್ತಾರೆ, ಅವ್ರ ಪರ್ಮಿಷನ್ ಬೇಕು. ಹಾಗಿದ್ರೆ ಯಾರು ಹಿಡಿಯೋದು ಆಸೆ ಮೋಕ್ಷಕ್ಕೆ, ಅವ್ರನ್ನ ಹಿಡಿಯೋದು. ಈ ಮಹಿಮೆ ಇದು ಗೊತ್ತಾಗೋದ್ರೆ ಭಕ್ತಿ ಜಾಸ್ತಿ ಆಗುತ್ತೆ. ಇದು ಏನಾಗುತ್ತೆ, ನೀನಲ್ಲೇ ಮಪ್ಪ ಅಂತ ಹೇಳ್ತಾರೆ. ನಿಮ್ಮ ಹತ್ರ ದಾವಣಗೆರೆ ಇದ್ದಾರೆ ಹೋಗ್ರಿ ಅಂತ. ದೇವರಲ್ಲಿ ಯಾರು ಏಕೋ ನಾರಾಯಣ ಆಸಿ, ಎಲ್ಲೆಲ್ಲ ಹೋಗಾಗಿಲ್ಲ, ಅವ್ರ ಹತ್ರ ಹೋಗಿ, ಬೇರೆ ದಾರಿನೇ ಇಲ್ಲ. ಇತಿ ಯಾವಾಗ ಬೆಲೆ ಜಾಸ್ತಿ ಆಗೋದು, ಯಾವಾಗ ಕಮೋಡಿಟಿ ಜಾಸ್ತಿ ಇರುತ್ತಲ್ಲ, ಅವಾಗ ಏನಾಗುತ್ತೆ, ಬೆಲೆ ಕಡಿಮೆ, ಡಿಮ್ಯಾಂಡ್ ಕಡಿಮೆ ಆಗಿಬಿಡುತ್ತೆ. ಬೇಕಾಷ್ಟಿದೆ ಅಂತ ಹೇಳ್ತಾರೆ. ಒಂದೇ ಇದೆ ಅಂತ ಅದಕ್ಕೆ ಏನು ಮಾಡ್ತಾರೆ ಕೆಲವರು, ಶಾರ್ಟೇಜ್ ಸುಳ್ಳು ಶಾರ್ಟೇಜ್ ಕ್ರಿಯೇಟ್ ಮಾಡ್ತಾರೆ. ಬ್ಲಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಅದೇ. ಅವಾಗ ಬೆಲೆ ಇರಿಸಕ್ಕೆ ಬರುತ್ತೆ. ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅವರು, ಟಿಕೆಟ್ ಅಷ್ಟೇ ಮೊದಲು ಜಾಸ್ತಿ ಇಟ್ಕೊಂಡ್ಬಿಡ್ತಾರೆ, ಆಮೇಲೆ ಬ್ಲಾಕಲ್ಲಿ ಬರ್ತಾರೆ. ಮೋಸ ಮಾಡಬಾರ್ದು, ಅದು ತಪ್ಪೇ. ಅದೇ ಲಾಭ ತಗೊಂಡು ಮಾಡಿದರೆ ತಪ್ಪಲ್ಲ, ಅದು ಲಾಭ ಇಲ್ಲ. ಪಾಪ ಬಿಸ್ನೆಸ್ ಮಾಡಿದ್ರೆ ತಪ್ಪಲ್ಲ, ಮೋಸ ಮಾಡೋದು ತಪ್ಪು. ಲಾಭ ಬೇರೆ, ಮೋಸ ಬೇರೆ. ಇಲ್ಲಿ ಮಾತ್ರ ಏನಾಗಿದೆ, ದೇವ್ರ ಬಗ್ಗೆ ಎಂದು ಕೂಡ ಏನು ತಿಳ್ಕೊಬಾರ್ದು ನಾವು, ಯಾವ ಕಾಲಕ್ಕೂ ಶಕ್ತಿ ವ್ಯತ್ಯಾಸ ತಿಳಿಲೇಬಾರ್ದು. ಅದಕ್ಕೇನೆ ಕೃಷ್ಣ ಬಾಲಕೃಷ್ಣ ಏನು ಮಾಡಿದ, ಪೂತನ ಕೊಂದು ಹಾಕಿದ. ಅವಳು ಏನು ಮಾಡಿಲ್ಲ ಗೊತ್ತಾ, ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ತಾಟಕ್ಕೇನೆ ಅವಳು ತಾಟಕ್ಕೇನೆ ಕೊಂದಾಗ ರಾಮದೇವ್ರ ವಯಸ್ಸೆಷ್ಟು, 16 ವರ್ಷ ಆಗಿತ್ತು. 16 ಬರುತ್ತೆ ರಾಮಾಯಣದಲ್ಲೇ 16 ವರ್ಷ ಆಗಿತ್ತು. ಅವಳೇನು ತಿಳ್ಕೊಂಡು ಸಾಯ್ಬೇಕಾದ್ರೆ ಸ್ವಲ್ಪ ಲೇಟ್ ಮಾಡಿದ್ದಾರೆ, ಅದು ಬದಲೇ ಕೊಡಬೇಕಾಗಿತ್ತು. ಮಗುವಿಂದ ಕೊಂದುಬಿಟ್ಟಿದ್ರೆ ಆಗ್ತಿತ್ತು. ಈಗ ಟ್ರೈನ್ಡ್ ಆಗಿಬಿಟ್ಟಿದ್ದಾರೆ, ದೊಡ್ಡವರಾಗಿದ್ದಾರೆ, ಹುಟ್ಟಿ ಬಂತು. ಮಗುವಿಂದಾಗಲೇ ಕೊಂದ. ದೇವರಲ್ಲಿ ಅವಳಿಗೆ ಏನು ಗೊತ್ತಾಗಲಿಲ್ಲ, ದೇವರ ಬಗ್ಗೆ ಶಕ್ತಿ ವ್ಯತ್ಯಾಸ ಇಲ್ಲ ಅದು ಗೊತ್ತಾಗಲಿಲ್ಲ. ಹೇಗೆ ಗೊತ್ತಾ, ಕೆಲವು ಹನಿ ಮನೆ ಕಾಯ್ಲೆಕ್ಕೆ ಇಡ್ತಾರೆ ಹಾಲನ್ನ, ಸ್ವಲ್ಪ ಕಾಯ್ಬೇಕು ಅಂತಾರೆ. ಕರೆಂಟಿನ ಹಾಗೆ ಇವತ್ತು ಹಾಕ್ಸಿದ್ದೀವಿ ಪರವಾಗಿಲ್ಲ ಅಂತ ಬಿಟ್ಟಿದ್ರೆ ಹೊಡಿತದೆ. ಇಲ್ಲ ಲಾಜಿಕ್ ವರ್ಕ್ ಆಗೋದಿಲ್ಲ. ಅಂದರೆ ದೇವ್ರು ಹೇಗೆ ಮಾಡಿದ್ರೆ, ಕೆಲವು ಇನ್ಸ್ಟೆಂಟಾಗಿ ಮಾಡೋದು ಬರುತ್ತೆ, ಕೆಲವು ಟೈಮ್ ತಗೊಳುತ್ತೆ. ಈ ಮಾವಿನ ಹಣ್ಣು ಬರ್ಬೇಕಾದ್ರೆ ಎಷ್ಟೋ ವರ್ಷಗಳು ಬೇಕು ಬೀಜ ಹಾಕಿದ ಮೇಲೆ, ಇವು ಬೇಗ ಬಂದ್ಬಿಡುತ್ತೆ. ವ್ಯತ್ಯಾಸ ಹೇಳ್ತಾರೆ. ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಇಷ್ಟು ವೈಚಿತ್ರ್ಯ ಇಡಬೇಕಾದ್ರೆ ದೇವರಲ್ಲಿ ಎಷ್ಟು ವೈಚಿತ್ರ್ಯ ಇರಬೇಕು. ಅವರಲ್ಲಿಲ್ಲದ ವೈಚಿತ್ರ್ಯ ಕೊಡ್ಲಿಕ್ಕೆ ಬರೋದಿಲ್ಲ. ಆ ಜ್ಞಾನ ಅವ್ರು ಇರಬೇಕು ಫಸ್ಟು. ಅದು ಜಗತ್ತಿನ ವೈಚಿತ್ರ್ಯ ನೋಡಿದಾಗೆಲ್ಲ ದೇವ್ರ ವೈಚಿತ್ರ್ಯ ನಮಗೆ ಅರ್ಥ ಆಗುತ್ತೆ ಅಂತ ಅರ್ಥ. ಅದು ಬಿಟ್ಬಿಟ್ಟು ನಾವು ದೇವ್ರು ನೋಡೋದೇ ಬಿಟ್ಬಿಟ್ರೆ ಉಪಯೋಗ ಇಲ್ಲ, ಕೇಳಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ನ ಸ್ಥಾನತೋ ಅಪಿ ಪರಸ್ಯ, ಸಿಂಪಲ್ ಮೊದಲು ನಮಗೇನು ಅರ್ಥ ಆಗೋದಿಲ್ಲ. ಓದಿದ ಮೇಲೆ ಸ್ಥಾನತಃ, ಸ್ಥಾನ ಭೇದದಿಂದಾಗಿ, ಪರಸ್ಯ ಪರಮಾತ್ಮನಿಗೆ ಏನಿಲ್ಲ, ವ್ಯತ್ಯಾಸ ಇಲ್ಲ. ಉಭಯಲಿಂಗಂ ಸರ್ವತ್ರ, ಹಾಗೆ ಎಲ್ಲ ಕಡೆ ಒಂದೇ ರೀತಿ ಇರ್ತಾರೆ ಪರಮಾತ್ಮ. ಸರ್ವತ್ರ ಸರ್ವ ದೇಶೇಶು ಕಾಲೇಶು ಪದ ತಿಳ್ಕೊಂಡಾಗ ಸೂತ್ರ ಅಂತ ನೀಟಾಗಿ ಅರ್ಥ ಆಗುತ್ತೆ. ಅದು ಆ ರೀತಿ ಕೊಟ್ಟಿದ್ದ. ಆ ಮುಂಚೆ ಅದು ಏನೋ ಯಾವುದಕ್ಕೆ ಏನೋ ಬರೆದು ಹಾಕಿ ನ್ಯಾಚುರಲಿ ಶಕ್ತಿ ಬರಲಿಲ್ಲ. ಈಗ ಅಲ್ಲೇ ಕ್ವಶನ್, ಜುಂಬೇಟ್ ಕ್ವಶನ್ ಬಂದ್ಬಿಡ್ತಾಗ ಅಲ್ಲ, ಒಂದು ಕಣ್ಣಲ್ಲಿದ್ದು ಒಂದು ಕೆಲಸ ಮಾಡ್ತಾರೆ, ಕಂಠದಲ್ಲಿ ಮಾಡ್ತಾರೆ, ಹೃದಯದಲ್ಲಿ ಮಾಡ್ತಾರೆ. ಸ್ಥಾನ ಭೇದದಿಂದ ಕಾರ್ಯಭೇದ ಆಯ್ತು. ಸ್ಥಾನ ಭೇದದಿಂದ ಕಾರ್ಯಭೇದ ಆಯಿತು ಅಂದಮೇಲೆ ದೇವರಲ್ಲಿ ಶಕ್ತಿ ಭೇದನೂ ಆಗುತ್ತಾ ಅಂತ ಪ್ರಶ್ನೆ ಮಾಡಿದರೆ ಆಗೋದಿಲ್ಲ ಅಂತ ಪ್ರಶ್ನೆ ಸಿಗ್ತದೆ. ಮೋಸ್ಟ್ ರಿಲೆವೆಂಟ್ ಅದು ಅಲ್ಲೇನು, ಅದನ್ನೇ ಹೇಳಬೇಕಿತ್ತು. ಈಗ ಕೆಲವರು ಇರ್ತಾರೆ, ಕೆಲವು ಮನೇಲಿದ್ರು ಕೆಲಸ ಸೈನ್ ಮಾಡ್ಬೇಕಾದ್ರೆ ಆಫೀಸಿಗೆ ಮಾಡಬೇಕಿಲ್ಲ,
ಗೊತ್ತಾಯ್ತಾ? ಕೆಲವಕ್ಕೆ ಅಧಿಕಾರಿ ಆದ್ರೆ ಅಲ್ಲೇ ಮಾಡಬೇಕು ಅವನು, ಉಳಿದವರಿಗೆ ಎಲ್ಲಿದೆ? ಆ ಡಾಕ್ಟರ್ ಆಪರೇಷನ್ ಕೇಸ್ ಇದ್ದಾಗಲ್ಲ ಅದು. ಅದು ಎಂಥ ಎಕ್ಸ್ಪರ್ಟ್ ಆದರೂ ಭಾರಿ ಎಕ್ಸ್ಪರ್ಟ್ ಅಂತ ಹಾಗೆ ಮಾಡಿ ಅಂದರೆ ಎಕ್ಸ್ಪರ್ಟ್ ಆಗಿದ್ದಕ್ಕೆ ಸರಿಯಾಗಿ ಮಾಡ್ತಾನೆ ಅದು ಬಲ್ಡರಾಗಿಬಿಡುತ್ತೆ. ಆಮೇಲೆ ಕೆಲವಕ್ಕಾಗಲ್ಲ, ಸೈನ್ ಮಾಡೋದಕ್ಕೆ ಎಲ್ಲಿದ್ರು ಮಾಡ್ಬೋದು. ಆದರೆ ಬಂಧನ ಬೇರೆಯವ್ರು ಮಾಡೋಂಗಿಲ್ಲ, ವರ್ಕಿಂಗ್ ಅವರ್ಸಲ್ಲೇ ಮಾಡಬೇಕು. ಚೀಫ್ಗಳಿಗೆ ಅದು ಯಾವ ಸಂಬಂಧನೂ ಇಲ್ಲ, ಎಲ್ಲಿ ಬೇಕಾದ್ರೂ ಮಾಡಬೇಕು. ಚೀಫ್ ಎಕ್ಸೆಪ್ಷನ್ ಸಿಕ್ಬಿಡುತ್ತೆ. ಪರಮಾತ್ಮ ಎಲ್ಲದೇ ಉತ್ತರ, ಅವ್ರು ಸರ್ವೋತ್ತಮ ಅಂತಷ್ಟು ಎಲ್ಲ ಸೇರ್ಕೊಳ್ಬೇಕು. ಯಾವ ಪ್ರಶ್ನೆಗೂ ಅದೇ ಉತ್ತರ. ಸರ್ವೋತ್ತಮ ಅಂದಮೇಲೆ ಯಾವುದಕ್ಕೆ ಬೈಂಡಿಂಗ್ ಆದರೂ ಸರ್ವೋತ್ತಮತ್ತು ಹೋಗಿಬಿಡುತ್ತಾಗ. ದೇಶತ ಬೈಂಡಿಂಗ್ ಆಗಬಾರ್ದು, ಕಾಲತ ಬೈಂಡಿಂಗ್ ಆಗಬಾರ್ದು, ವ್ಯಕ್ತಿತ ಆಗಬಾರ್ದು, ಮೂಡಕ್ಕೆ ಬಳೆ ಆಗಬಾರ್ದು. ಏನಾದರೂ ಕೂಡ ದೋಷನೇ. ಅದು ಹೇಳೋದಕ್ಕೆ ಇಷ್ಟೆಲ್ಲ ಹೇಳಿ. ಉಳಿದು ನಾಳೆ ಅಂದರೆ ನಾಡಿದ್ದು ಡೌಟ್ಫುಲ್ ಹಾಲಿಡೇ.